ನನ್ನ ಇವತ್ತಿನ ವಿಡಿಯೋ ಬಂದು ತಮ್ಲೈನ್ನ ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ, ಹೇಗೆಲ್ಲ ಕ್ರಿಯೇಟ್ ಮಾಡ್ಬೋದು ಅನ್ನೋದು ನನ್ನ ಇವತ್ತಿನ ಒಂದು ವಿಡಿಯೋ. ಈಗ ನಾವು ವಿಡಿಯೋ ಮಾಡೋದು ಎಷ್ಟು ಮುಖ್ಯನೋ ಹಾಗೆ ತಮ್ಲೈನ್ ಹಾಕೋದು ಅಷ್ಟೇ ಮುಖ್ಯವಾಗಿರುತ್ತೆ. ಈಗ ತಮ್ಲೈನ್ನ ಯಾವ ರೀತಿ ಹಾಕ್ತೀವಿ ಅದ್ರ ಮೇಲೆ ನಮ್ಮ ವೀಡಿಯೋಸು ಯಾವ ಥರ ವ್ಯೂಸ್ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇವಾಗ ನಮ್ಮದು ಫೋನ್ ಕ್ಲಾರಿಟಿ ಚೆನ್ನಾಗಿರಲ್ಲ ಅಂದ್ಕೊಳ್ಳಿ, ನಾವು ಒಳ್ಳೆ ಕಂಟೆಂಟ್ ಕೊಟ್ಟಿರ್ತೀವಿ, ಫೋನ್ ಕ್ಲಾರಿಟಿ ಚೆನ್ನಾಗಿಲ್ಲ ಅಂದ್ರೂ ನಾವು ತಮ್ಲೈನ್ ಅನ್ನೋದನ್ನು ನೀಟಾಗಿ ಕ್ರಿಯೇಟ್ ಮಾಡಿ ಹಾಕೋದ್ರಿಂದ ವ್ಯೂವರ್ಸ್ಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ನಮ್ಮದು ವೀಡಿಯೋಸ್ ಕ್ಲಾರಿಟಿ ಇಲ್ಲ ಅಂದರೂ ಪರವಾಗಿಲ್ಲ, ಇವರು ತಮ್ಲೈನಲ್ಲಿ ಏನೋ ಇಂಟ್ರೆಸ್ಟಿಂಗ್ ವರ್ಡ್ಸ್ ಹಾಕಿದ್ದಾರೆ, ಇಂಟ್ರೆಸ್ಟಿಂಗ್ ಟ್ಯಾಗ್ಲೈನ್ ಹಾಕಿದ್ದಾರೆ, ಏನಿರ್ಬೋದು ನೋಡೋಣ ಅಂತ ಅಂದ್ಕೋತಾರೆ. ಸೊ ನಾವು ತಮ್ಲೈನ್ನ ನೀಟಾಗಿ ಕ್ರಿಯೇಟ್ ಮಾಡಿದ್ರೆ ನಮಗೆ ವ್ಯೂಸ್ ಖಂಡಿತ ಒಂದು ಮಟ್ಟಿಗೆ ಬರುತ್ತೆ. ಆ ತಮ್ಲೈನ್ನ ನಾನು ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ತಮ್ಲೈನ್ ಕ್ರಿಯೇಟ್ ಮಾಡೋದ್ರಲ್ಲಿ ನಾನು ಏನು ಎಕ್ಸ್ಪರ್ಟ್ ಅಲ್ಲ, ನಾನು ಒಂದು ಮಟ್ಟಿಗೆ ಮ್ಯಾನೇಜ್ ಮಾಡೋ ಮಟ್ಟಿಗೆ ನಾನು ತಿಳ್ಕೊಂಡಿರೋ ಸ್ವಲ್ಪ ನಾಲೆಡ್ಜಲ್ಲಿ ನಿಮಗೂ ತಿಳಿಸ್ಕೊಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ತಮ್ಲೈನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡೋಣ, ಬನ್ನಿ. ನಾವು ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಎಷ್ಟು ಒಳ್ಳೆ ವೀಡಿಯೋಸು ಒಳ್ಳೆ ಕಂಟೆಂಟ್ ಹಾಕ್ತೀವಿ, ಹಾಗೆಯೇ ತಮ್ಲೈನ್ ಕೂಡ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಮೇಯ್ನಲ್ಲಿ ಎಲ್ಲ ನೋಡೋದೇ ಮೇನ್ ಸ್ಕ್ರೀನಲ್ಲಿ ತಮ್ಲೈನ್ ಅಲ್ವಾ. ಸೊ ತಮ್ಲೈನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ಬೋದು, ಈಗ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲಲ್ಲಿ ಡಿಫ್ರೆಂಟ್ ತಮ್ಲೈನ್ಸ್ ಯೂಸ್ ಮಾಡಿದ್ದೀನಿ ನೋಡಿ. ಮೇನ್ ಹೆಡ್ಡಿಂಗು ಇರ್ಬೋದು ಅಥವಾ ನನ್ನ ಕಟ್ ಫೋಟೋ ಇರ್ಬೋದು, ಡಿಫ್ರೆಂಟಾಗಿದೆ. ಬನ್ನಿ, ಇದೇ ಥರ ನೀವು ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ಫ್ರೆಂಡ್ಸ್, ನಮ್ಮದು ಪ್ಲೇಸ್ಟೋರಲ್ಲಿ ಒಂದು ಆ್ಯಪು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಆ್ಯಪ್ ಹೆಸರು ಬಂದು ಪಿಕ್ಸ್ಲ್ಯಾಬ್ ಅಂತ ಪ್ಲೇಸ್ಟೋರಲ್ಲಿ ನಾವು ಸರ್ಚ್ ಮಾಡಿದ್ರೆ ಈ ಥರ ಒಂದು ನನ್ನ ಫೋನಲ್ಲಿ ಕಾಣಿಸ್ತಿದೆ ನೋಡಿ, ಪಿಕ್ಸ್ಲ್ಯಾಬ್ ಅಂತ ಫಸ್ಟ್ ಒನ್ನು. ಆ ಥರ ಒಂದು ಆ್ಯಪು ಓಪನ್ ಆಗುತ್ತೆ. ನಾನು ಆಲ್ರೆಡಿ ಆ್ಯಪ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಓಪನ್ ಮಾಡ್ತೀನಿ. ಪಿಕ್ಸ್ಲ್ಯಾಬ್ ಅನ್ನೋದನ್ನು ಓಪನ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆಗಿದ ನಂತರ ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ, ಪೇಜ್ ಸೈಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ಯಾವುದೇ ಸೈಜ್ ಪೇಜ್ನ ನಾವಲ್ಲಿ ಯೂಟ್ಯೂಬಲ್ಲಿ ಹಾಕೋದಕ್ಕಾಗಲ್ಲ. ಹಾಕಿದ್ರೂ ತೊಗೊಳುತ್ತೆ, ಬಟ್ ಮೇಲ್ಗಡೆ ಕೆಳಗಡೆ ಸೈಡಲ್ಲೆಲ್ಲ ಕಟ್ ಆಗೋ ಥರ ಆಗುತ್ತೆ. ನಮಗೆ ಪೇಜ್ ಎಷ್ಟು ಬೇಕು ಅಷ್ಟು ಕೂಡ ಅಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ನಾವು ಇಲ್ಲೇ ಅಳತೆ ತೊಗೊಂಡು ನಾವು ತಮ್ಲೈನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಹಾಗಿದ್ರೆ ಬನ್ನಿ, ಸೈಜ್ ತೊಗೊಂಡು ತಮ್ಲೈನ್ನ ಶುರು ಮಾಡೋಣ. ಇಲ್ಲಿ ಬಾಕ್ಸ್ ಇದೆ ನೋಡಿ, ಫುಲ್ ಕೆಳಗಡೆ ರೈಟ್ ಸೈಡಿಂದ ಸೆಕೆಂಡ್ ಒನ್ನು, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಡಬಲ್ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಆ ಬಾಕ್ಸಿನ ಒಳಗಡೆ ಏನೇನು ಆಪ್ಷನ್ಸ್ ಇದೆ ಅದನ್ನು ತೋರಿಸುತ್ತೆ ಮೇಲ್ಗಡೆ. ಅದರಲ್ಲಿ ನಾವು ಇಮೇಜ್ ಸೈಜ್ ಅಂತ ಇದೆ ನೋಡಿ ಮಧ್ಯದಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಮೇಜ್ ಸೈಜ್ ಅನ್ನೋದನ್ನು ಇಮೇಜ್ ಸೈಜ್ ಮೇಲೆ ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಕಸ್ಟಮ್ ಅಂತ ಇದೆಯಲ್ಲ, ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಇದೆ, ಆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ಪ್ರೊಫೈಲ್ ಪಿಕ್ಕು, ಕಸ್ಟಮು, ಯೂಟ್ಯೂಬ್ ಚಾನಲ್ ಬ್ಯಾನರು ಅಂತ ತುಂಬಾ ಆಪ್ಷನ್ಸ್ ಇದೆ. ಅದರಲ್ಲಿ ನಮಗೆ ಬೇಕಾಗಿರೋದು ಯಾವುದು, ತಮ್ಲೈನ್ ಸೈಜು, ಯೂಟ್ಯೂಬ್ ತಮ್ಲೈನ್ ಸೈಜು. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ ತಮ್ಲೈನ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿ ಓಕೆ ಕೊಟ್ಮೇಲೆ ಅದೇನೇ ಹೈಟ್ ಎಷ್ಟು, ವಿಡ್ತ್ ಎಷ್ಟು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಇನ್ಬಿಲ್ಡ್ ಆಗಿ ಬಂದಿರುತ್ತೆ. ಇನ್ಬಿಲ್ಡ್ ಆಗಿಯೇ ಅದು ಓಕೆ, ನಾವು ಓಕೆ ಕೊಟ್ಟರೆ ಸಾಕು, ಅದೇ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಫಸ್ಟ್ ಒನ್ ಕಲರ್ ಅಂತ ಇದೆ ನೋಡಿ, ಆ ಕಲರ್ನ ನಾವು ಪ್ರೆಸ್ ಮಾಡೋಣ. ಪ್ರೆಸ್ ಮಾಡಿದ್ರೆ ಈ ಥರದೊಂದು 2 ಟೈಪ್ಸಲ್ಲಿ ತೋರಿಸುತ್ತೆ ಮೇಲೆ ಹೆಡ್ಲೈನ್ಸು, ಕಲರ್ಸು ಮತ್ತು ಗ್ರೇಡಿಯೆಂಟ್. ಇದರಲ್ಲಿ ಫಸ್ಟ್ ಒನ್ ಬಂದು ಕಲರಲ್ಲಿ ತುಂಬ ಥರ ಕಲರ್ ಇದೆ ನೋಡಿ, ಬ್ಲೂ, ಬ್ಲ್ಯಾಕ್, ರೆಡ್, ವೈಟ್, ಆರೆಂಜ್, ತುಂಬಾ ಕಲರ್ಸ್ ಇದೆ. ನಿಮಗೆ ಯಾವ ಕಲರ್ ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಗ್ರೇಡಿಯೆಂಟ್ ಅಂತ ಇದೆ ನೋಡಿ, ಆ ಗ್ರೇಡಿಯೆಂಟ್ ಕಲರಲ್ಲೂ ಕೂಡ ಅಷ್ಟೇ, ಅಂದರೆ ಶೇಡ್ ಕಲರ್ಸು ನೋಡಿ. ಇದರಲ್ಲೂ ನಿಮ್ಗೆ ಇಷ್ಟವಾದ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲೂ ವೆರೈಟಿ ಕಲರ್ಸ್ ಇದೆ ನೋಡಿ, ಇಷ್ಟು ಕಲರ್ಸ್ ಇದೆ. ಅದರಲ್ಲೂ ಕೂಡ ನಿಮಗೆ ಬೇಕಾಗಿರೋ ಕಲರ್ಸ್ನ, ತುಂಬ ಕಲರ್ಸ್, ಚ್ಯೂಸಿ ಕಲರ್ಸ್ ತುಂಬಾ ಇದೆ.
ಅದು ಬೇಕಾಗಿರೋದು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಕಲರ್ ಬೇಕದು. ನಾನು ಎಲ್ಲ ಕಲರ್ಸು ಏನೇನು ಕಲರ್ಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಸಲ ಅಷ್ಟೇ. ನೆಕ್ಸ್ಟ್ ಆಪ್ಷನ್ಸ್ ಬಂದು ಟ್ರಾನ್ಸ್ಪರೆಂಟು. ಇಲ್ಲ ನಮ್ಗೆ ಯಾವುದು ಕಲರ್ ಬೇಡ, ಬರೀ ಟ್ರಾನ್ಸ್ಪರೆಂಟ್ ಈ ಥರ ಇದ್ದರೆ ಸಾಕು ಅನ್ನೋರೇನಾದ್ರು ಚೂಸ್ ಮಾಡಾಗಿದ್ರೆ ಇದನ್ನು ಕೂಡ ಚೂಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇಮೇಜಲ್ಲೂ ಕೂಡ ಅಷ್ಟೇ ತುಂಬಾ ಒಳ್ಳೊಳ್ಳೆ ಪಿಕ್ಚರ್ಸ್ ಇದೆ ಇಮೇಜಲ್ಲಿ. ನೀವು ಅದರಲ್ಲೂ ಕೂಡ ಚೂಸಿಯಾಗಿ ನಿಮಗೆ ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ನಾನು ಯಾವ್ದು ಇಮೇಜಸ್ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಇಮೇಜಸ್. ನಾನಿದೊಂದು ಸೆಲೆಕ್ಟ್ ಮಾಡ್ಕೋತೀನಿ. ಅದಾದಮೇಲೆ ನೀವು ಫ್ರಮ್ ಗ್ಯಾಲ್ರಿಲಿ ಕೂಡ ನಿಮ್ಮ ಗ್ಯಾಲ್ರಿಲಿ ಯಾವ್ದಾದ್ರು ಫೋಟೋಸ್ ಇದ್ದರೆ ಅದು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಮೇಜಲ್ಲೇ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಈ ಥರದೊಂದು ಇಮೇಜ್ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟು ಈ ಇಮೇಜ್ಗೆ ನಾವು ಕಟ್ ಮಾಡಿರೋ ಫೋಟೋನ ಕೂರಿಸ್ಕೋಬೇಕಾಗತ್ತೆ. ಇಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ +1 ಅಂತ ಮೇಲ್ಗಡೆ ಇದೆ ನೋಡಿ, ಫ್ರಮ್ ಗ್ಯಾಲ್ರಿ. ಅದು ಓಪನ್ ಮಾಡ್ತೀನಿ. ಫ್ರಮ್ ಗ್ಯಾಲ್ರಿ ಓಪನ್ ಮಾಡಿದ್ಮೇಲೆ ನಮ್ಮದು ಗ್ಯಾಲ್ರಿ ಫೋಟೋಸ್ ಎಲ್ಲ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಕೂರಿಸ್ಕೋಬೋದು ಆ ಇಮೇಜ್ ಮೇಲೆ. ನಾನು ಈ ಒಂದು ಫೋಟೋನ ಕೂರಿಸ್ಕೋತೀನಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದು ಸೈಜ್ ಎಷ್ಟು ಬೇಕೋ ಅದು ನೋಡಿಕೊಂಡು ಓಕೆ ಕೊಟ್ಕೊಂಡ್ರೆ ಈ ಥರ ಬಂದು ಕೂರುತ್ತೆ. ಇದರಲ್ಲಿ ನಾವು ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಅಂತ ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ದೊಡ್ಡದು ಚಿಕ್ಕದೆಲ್ಲ ಮಾಡ್ಕೋಬೋದು. ನಾನೊಂದು ಅಳತೆ ತೊಗೊಂಡು ಅದನ್ನು ಓಕೆ ಕೊಟ್ಕೋತಾ ಇದ್ದೀನಿ. ಫೋಟೋ ಏನಾದರೂ ಕಟ್ ಮಾಡೋದು ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೀನಿ. ಇಲ್ಲಿ ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕ್ತೀನಿ. ಬೇಕು ಅಂದರೆ ನೀವು ಅದನ್ನು ಓಪನ್ ಮಾಡಿ ನೋಡ್ಕೋಬೋದು ಫೋಟೋ ಕಟ್ ಹೇಗೆ ಮಾಡೋದು ಅಂತ. ಆ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ಕೊಟ್ಟಿದ್ದೀನಿ ಫೋಟೋ ಕಟ್ ಹೇಗೆ ಮಾಡೋದು ಅಂತ. ನೀವು ಬೇಕು ಅಂದರೆ ಆ ವಿಡಿಯೋನ ನೋಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬನ್ನಿ, ಇಲ್ಲಿ ಮಧ್ಯದಲ್ಲಿ ಫುಲ್ ಡೌನಲ್ಲಿ ಮಧ್ಯದಲ್ಲಿ ಒಂದು ಆಪ್ಷನ್ ಇದೆ ನೋಡಿ. ಆ ಆಪ್ಷನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿಕೊಂಡು ಶ್ಯಾಡೋ ಅನ್ನೋದನ್ನ ಎನೇಬಲ್ ಮಾಡ್ಕೊಳ್ಳೋಣ. ಎನೇಬಲ್ ಮಾಡಿಕೊಂಡು ರೈಟ್ ಮಾರ್ಕ್ ಕೊಟ್ಕೊಳ್ಳೋಣ. ಇಲ್ಲಿ ಹೀಗೆ ರೈಟ್ ಮಾರ್ಕ್ ಕೊಟ್ಕೊಂಡ್ರೆ ಒಂದು ಹಿಂದುಗಡೆ ಒಂದು ಶ್ಯಾಡೋ ಬರುತ್ತೆ. ಅದರಲ್ಲೂ ಕೂಡ ನೀವು ಕಲರ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ ಇವನ್ನ ವೈಟ್ ಕಲರ್ನ ಹಾಕೋತೀನಿ, ಯಾಕೆಂದರೆ ವೈಟು ಬ್ಲ್ಯಾಕು ಸ್ವಲ್ಪ ಅಟ್ರಾಕ್ಟಿವು. ನನ್ನ ಡ್ರೆಸ್ಸಲ್ಲಿ ಬ್ಲ್ಯಾಕ್ ಆಗಿರೋದ್ರಿಂದ ನಾನು ವೈಟ್ಗೆ ಹಾಕೋತೀನಿ. ವೈಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಶ್ಯಾಡೋಸ್ ಎಲ್ಲ ಓಪನ್ ಮಾಡಿದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ತಮ್ಬ್ಲೈನಲ್ಲೆಲ್ಲ. ಸೊ ಹಾಗಾಗಿ ತಮ್ಬ್ಲೈನಲ್ಲಿ ಶ್ಯಾಡೋಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಶ್ಯಾಡೋ ಎಲ್ಲ ಆದಮೇಲೆ ಒಂದು ಹೆಡ್ಲೈನ್ ಕೊಟ್ಕೊಳ್ಳೋಣ. ಹೆಡ್ಲೈನು ನಾವು ಯಾವುದು ವೀಡಿಯೋ ಮಾಡ್ತಿದ್ದೀವಿ ಅದೇ ಆ ಹೆಡ್ಲೈನ್ ಕೊಟ್ಕೊಳ್ಳೋಣ. ಹೌ ಟು ಕ್ರಿಯೇಟ್ ತಮ್ಬ್ಲೈನ್ ಅಂತ. ಇಲ್ಲಿ ಮೇಲ್ಗಡೆ ಪ್ಲಸ್ ಮೇಲೆ ಕ್ಲಿಕ್ ಮಾಡೋಣ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೆಕ್ಸ್ಟ್ ಅಂತ ಇರುತ್ತೆ. ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೆನ್ಸಿಲ್ ಆರೋ ಮಾರ್ಕ್ ಇದೆ ನೋಡಿ. ಪೆನ್ಸಿಲ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದರೆ ಮತ್ತೆ ಇನ್ನೊಂದು ಪೆನ್ಸಿಲ್ ಆರೋ ಮಾರ್ಕ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಟೈಪ್ ಮಾಡ್ಕೊಳ್ಳೋಣ. ಹೌ ಟು ಕ್ರಿಯೇಟ್ ತಮ್ಬ್ಲೈನ್ ಅಂತ ಟೈಪ್ ಮಾಡಿಕೊಂಡು ಓಕೆ ಕೊಟ್ಕೊಳ್ಳೋಣ. ಓಕೆ ಕೊಟ್ಕೊಂಡ್ಮೇಲೆ ಈ ಥರ ಬರುತ್ತೆ ಮೇನ್ ಸ್ಕ್ರೀನಲ್ಲಿ. ನಾವು ಅದನ್ನು ಎಲ್ಲಿಗೆ ಬೇಕು ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಫೋಟೋನ ಬೇಕು ಅಂದರೆ ಸ್ವಲ್ಪ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಹಾಕೋಬೋದು. ಮತ್ತು ತಮ್ಬ್ಲೈನ್ ಹೆಡ್ಲೈನ್ಸ್ ಬೇಕು ಅಂದರೆ ಅದನ್ನು ಕೂಡ ಆ ಕಡೆ ಈ ಕಡೆ ಹಾಕೋಬೋದು. ಇಲ್ಲಿ ಎ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ಸೈಜ್ ಇರುತ್ತೆ. ಸೈಜಲ್ಲಿ ನಾವು ಇಲ್ಲಿ ನೋಡಿ ಲೈನ್ ಇದೆಯಲ್ಲ, ಅದು ದೊಡ್ಡದು ಚಿಕ್ಕದು ಎಲ್ಲ ಮಾಡ್ಕೋಬೋದು. ಮುಂದೆ ಬಂದರೆ ದೊಡ್ಡದಾಗುತ್ತೆ, ಸ್ವಲ್ಪ ಹಿಂದೆ ಹೋಯ್ತು ಮೈನಸ್ ಹೋಯ್ತು ಅಂದರೆ ಚಿಕ್ಕದಾಗುತ್ತೆ. ಯಾವ ಸೈಜ್ ಬೇಕು ನಮಗೆ ಆ ಸೈಜ್ ಹಾಕೊಳ್ಳೋಣ. ನೆಕ್ಸ್ಟ್ ಬಂದು ಅದಕ್ಕೂ ಶ್ಯಾಡೋ ಹಾಕೊಳ್ಳೋಣ. ಇಲ್ಲಿ AB ಅಂತ ಇದೆ ನೋಡಿ ಫಾಂಟ್ ಸೈಜು, ಅದು ಫಾಂಟ್ ಸೈಜ್ನ ಚೇಂಜ್ ಮಾಡ್ಕೊಳ್ಳೋಣ. ಫಾಂಟ್ನ ಬೇರೆ ಹಾಕ್ಕೊಂಡ್ರೆ ಒಂಥರ ಲುಕ್ ಚೆನ್ನಾಗಿರುತ್ತೆ. ನಾನು ಈ ಒಂದು ಫಾಂಟ್ನ ಹಾಕ್ಕೊಂಡಿದ್ದೀನಿ. ಈ ಫಾಂಟ್ ಆದಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಸ್ವಲ್ಪ ಪಕ್ಕ ಬಂದರೆ ಬ್ಯಾಕ್ಗ್ರೌಂಡ್ ಅಂತ ಇದೆ ನೋಡಿ, ಬ್ಯಾಕ್ಗ್ರೌಂಡ್ ಅಂತ, ಅದು ಎನೇಬಲ್ ಮಾಡ್ಕೊಳ್ಳೋಣ. ಎನೇಬಲ್ ಮಾಡ್ಕೊಂಡ್ರೆ ಈ ಥರ ಕಲರ್ಸ್ ಬರುತ್ತೆ. ಆ ಕಲರ್ಸ್ ಅದರಲ್ಲೂ ಕೂಡ ಹೆಡ್ಲೈನಲ್ಲೂ ಕೂಡ ನಾವು ಗ್ರೇಡಿಯಂಟ್ ಕಲರು ಮತ್ತು ಕಲರ್ಸ್ ಎಲ್ಲ ಚೇಂಜ್ ಮಾಡ್ಕೋಬೋದು. ನೋಡಿ ಚೇಂಜ್ ಮಾಡಿದ್ರೆ ಈ ಥರ ಶೋ ಆಗುತ್ತೆ. ಈ ಥರ ಎಲ್ಲ ಮಾಡ್ಕೋಬೋದು. ನಾನಿಲ್ಲಿ ಬ್ಲ್ಯಾಕೇ ಹಾಕೋತೀನಿ. ಸ್ವಲ್ಪ ಡೌನ್ ಬಂತು ಅಂದರೆ ಇಲ್ಲಿ ಹೀಗೆ ಲೆಫ್ಟು ಪೆಂಡಿಂಗ್ ಮಾಡ್ಕೋಬೋದು. ಬೇಕು ಅಂದರೆ ರೈಟ್ ಪೆಂಡಿಂಗು ಮಾಡ್ಕೋಬೋದು. ಇನ್ನು ಸ್ವಲ್ಪ ಡೌನ್ ಹೋಗ್ತೀನಿ ಅಂದರೆ ಇಲ್ಲಿ ನೋಡಿ ಟಾಪ್ ಪೆಂಡಿಂಗು, ಬಾಟಮ್ ಪೆಂಡಿಂಗು, ಈ ಥರ ಆಪ್ಷನ್ಸ್ ಇರುತ್ತೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಂಡು ರೈಟ್ ಮಾರ್ಕ್ ಕೊಟ್ಕೊಳ್ಳೋಣ.
ರೈಟ್ ಮಾರ್ಕ್ ಕೊಟ್ಕೊಂಡ್ರೆ ನಮ್ಮ ಫೋಟೋ ಹಿಂದೆ ಹೊರ್ಟೋಗ್ಬಿಡುತ್ತೆ, ನಮ್ಮ ಫೋಟೋ ಮುಂದೆ ಬರಲ್ಲ. ಸೊ ಆಗ ನಾವೇನು ಮಾಡಬೇಕು, ಇಲ್ಲಿ ಇದೆ ನೋಡಿ ಟು ಫ್ರಂಟ್ ಅಂತ, ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಟು ಫ್ರಂಟ್ ಅಂತ ಕೊಡೋಣ. ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಆಪ್ಷನಲ್ಲಿ ಅಲ್ಲಲ್ಲ ಮಧ್ಯದ ಆಪ್ಷನಲ್ಲಿ ಟು ಫ್ರಂಟ್ ಅಂತ ಕೊಡೋಣ. ಟು ಫ್ರಂಟ್ ಅಂತ ಕೊಟ್ಟರೆ ಫೋಟೋ ಮುಂದೆ ಬರುತ್ತೆ ನೋಡಿ, ನಿಮಗೆ ಕಾಣಿಸ್ತಿದೆ ಫೋಟೋ ಮುಂದೆ ಬಂತಲ್ವಾ, ಹೀಗೆ ಕಾಣಿಸ್ತಿದೆ. ಆ್ಯಂಡ್ ನೆಕ್ಸ್ಟು ನಾವು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಫೋಟೋ ಕಾಪಿ ಮಾಡ್ಕೊಳ್ಳೋಣ. ಫೋಟೋ ಎಷ್ಟು ಬೇಕಾದರೂ ನಾವು ಕಾಪಿ ಮಾಡ್ಕೋಬೋದು. ಕಾಪಿ ಅಂತ ಕೊಟ್ಟರೆ ಸುಮಾರು ಫೋಟೋಸು ಕಾಪಿ ಆಗುತ್ತೆ. ಬೇಕು ಅಂದರೆ ಅದನ್ನು ಸಣ್ಣ ಸೈಜ್ ಮಾಡಿಕೊಂಡು 1 by 1 ಕೂರಿಸ್ಕೊಳ್ಳೋಣ. 1 by 1 ಕೂರಿಸ್ಕೊಂಡ್ರೆ ಈ ಥರ ಲುಕ್ ಬರುತ್ತೆ. ಅದರಲ್ಲೂ ಸೈಜ್ ನೋಡಿಕೊಂಡು ಕೂರಿಸ್ಕೊಳ್ಳೋಣ. ನೋಡಿ ಲುಕ್ ಹೇಗಿದೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಈಗ ನಾವಿದು ಕ್ರಿಯೇಟ್ ಮಾಡಿರೋ ಇಮೇಜಸ್ನ ಹೇಗೆ ಗ್ಯಾಲ್ರಿಗೆ ಸೇವ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ರೈಟ್ ಸೈಡಲ್ಲಿ 3 ಡಾಟ್ ಇದೆ ನೋಡಿ, ಆ ಡಾಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ 4th one ಎಕ್ಸ್ಪೋರ್ಟ್ ಇಮೇಜ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಗ್ಯಾಲ್ರಿ ಅಂತ ಕೊಡಿ. ಸೇವ್ ಟು ಗ್ಯಾಲ್ರಿ ಅಂತ ಕೊಟ್ಟರೆ ಅದು ಇಮೇಜ್ ಬಂದು ಗ್ಯಾಲ್ರಿಲಿ ಕೂತಿರುತ್ತೆ. ಗ್ಯಾಲ್ರಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನನ್ನ ಒಂದು ಫೋಟೋ ಗ್ಯಾಲ್ರಿ ಓಪನ್ ಮಾಡ್ತಿದ್ದೀನಿ ನೋಡಿ. ಫೋಟೋಸ್ ಅಂತ ಇದೆಯಲ್ಲ ಅದು ನನ್ನ ಗ್ಯಾಲ್ರಿ. ಅಲ್ಲಿ ಓಪನ್ ಮಾಡಿದ್ರೆ ನಾನು ಕ್ರಿಯೇಟ್ ಮಾಡಿರೋ ಥಂಬ್ಲೈನು ಓಪನ್ ಆಗುತ್ತೆ ನೋಡಿ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಾನು ಇವಾಗ ಕ್ರಿಯೇಟ್ ಮಾಡಿರೋ ಥಂಬ್ಲೈನ್ ಫೋಟೋಸ್ ಕಾಣಿಸ್ತಿದೆಯಾ? ನೋಡಿದ್ರಲ್ಲ ಫ್ರೆಂಡ್ಸ್, ತಮ್ಲೈನ್ನ ಹೇಗೆಲ್ಲ ಕ್ರಿಯೇಟ್ ಮಾಡೋದು ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಸಪೋರ್ಟ್ ಮಾಡಿ, ಹೊಸ ಯೂಟ್ಯೂಬರ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.